ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಇವತ್ತು ನಾವು ಮಸ್ತ್ ಕುರುಕುರು ಆದಂಥ ಚುರ್ಮರಿ ಒಗ್ಗರ್ನಿ ಹೆಂಗೆ ಮಾಡೋದಂತ ಹೇಳಿ ನೋಡೋಣ್ರಿ. ನೋಡ್ರಿ, ಇದು ಚುರ್ಮರಿ ಅದಾವಲ್ಲ, ಒಂದು 10 ಸೇರು ತೊಗೊಂಡು ನಾನು ಅವನ್ನ ಸ್ವಚ್ಛ ಮಾಡಿ ಇಟ್ಕೊಂಡೇನಿ. ಒಂದೊಂದು ಕಡೆ ಇದಕ್ಕೆ ಮಂಡಕ್ಕಿನೂ ಅಂತಾರೆ. ನಾವು ಇದಕ್ಕೆ ಚುರ್ಮರಿ ಅಂತೇವಿ ಉತ್ತರ ಕರ್ನಾಟಕದ ರೀತಿಯೊಳಗೆ. ಮತ್ತು ಇದಕ್ಕೆ ಏನೇನು ಬೇಕಂತಂದ್ರೆ ಸಕ್ರೆ ಪುಡಿ ರೀ. ಸಕ್ರೆ ಪುಡಿಯೊಳಗೆ ನಾವು ಒಂದು ಸ್ವಲ್ಪ ಅಜ್ವಾನ, ಆಮೇಲೆ ಹವೇಜ, ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕಿ ರುಬ್ಬಿಟ್ಕೊಂಡಿದ್ದೈತಿದು. ಆಮೇಲೆ ನಿಮ್ಮ ಇಚ್ಛಾನುಸಾರ ಶೇಂಗಾ, ಆಮೇಲೆ ಪುಟಾಣಿ, ಇಷ್ಟು ಬೆಳ್ಳುಳ್ಳಿ ತೊಗೊಂಡೆ ನೋಡ್ರಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ. ಆಮೇಲೆ ಖಾರ ಪುಡಿ, ಇದು ಭಾಳ ಖಾರ ಐತ್ರಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳೋನು. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೋನು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಎಣ್ಣೆ. ಇಷ್ಟು ಬೇಕು ನೋಡ್ರಿ ಒಗ್ಗರ್ಣೆ ಮಾಡೋಕೆ. ಈಗ ಹೆಂಗೆ ಒಗ್ಗರ್ಣೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಒಂದು ಬಾಣಲೆ ಇಟ್ಕೊಂಡೇನಿ ರೀ ನಾ, ದೊಡ್ಡದು ಒಲೆ ಮೇಲೆ. ಈಗ ಎಣ್ಣೆ ಹಾಕೊಂಡ್ರಿ ಇದಕ್ಕೆ. ನೋಡ್ರಿ, ಎಣ್ಣೆ ಹಾಕೇನಿ. ಎಣ್ಣೆ ಕಾಯಲ್ರಿ ಇದು. ಎಣ್ಣೆ ಕಾದ್ಮೇಲೆ ನಾವೇನೈತಲ್ಲ ಸಾಸಿವೆ ಹಾಕೋನು, ಆಮೇಲೆ ಶೇಂಗಾ ಹಾಕೊಂಡ್ರಿ. ಎಣ್ಣೆ ಕಾದೈತ್ರಿ. ಈಗ ಸಾಸಿವೆ ಹಾಕೋನದಕ್ಕೆ. ನೋಡಿರಿ, ಸಾಸಿವೆ ಹೆಂಗೆ ಚಟ್ಪಟ್ ಅಂತ ಅವ್ರಿಗೆ ಚಟ್ಪಟ್ ಅಂದಮೇಲೆ ಅದಕ್ಕೆ ಶೇಂಗಾ ಹಾಕೊಂಡ್ರೆ ಶೇಂಗಾ ಹಾಕಿ ಹುರ್ಕೊಳ್ಳೋನು ಒಂದು ಸ್ವಲ್ಪ. ನೋಡಿರಿ, ಸಾಸಿವೆ ಚಟಾಪಟ ಅನ್ನತ್ತವ. ಈ ಟೈಮೊಳಗೆ ನಾವು ಶೇಂಗಾ ಹಾಕೊಂಡ್ರಿ. ಶೇಂಗಾಕೇನು ಅಳತಿ ಇಲ್ಲ, ನಿಮ್ಗೆ ಎಷ್ಟು ಬೇಕಲ್ಲ, ನಿಮ್ಮ ಇಚ್ಛಾನುಸಾರ ನಿಮ್ಗೆ ಎಷ್ಟು ಬೇಕು ಅನಿಸ್ತೈತೆ ಅಷ್ಟು ಹಾಕೋಬೋದು. ಇವನ್ನ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಈಗ ಆಮೇಲೆ ಇದಕ್ಕೆ ಒಂದು ಚಿಟಿಗೆ ಹಿಂಗೆ ಹಾಕೊಂಡ್ರಿ. ನೋಡ್ರಿ, ಇಷ್ಟ ಶೇಂಗಾ ಫ್ರೈ ಆಗ್ಯಾವ. ಈಗ ಪುಟಾಣಿ ಹಾಕೊಳ್ಳೋಣ ನಾವು. ಪುಟಾಣಿ ಹಾಕ್ಕೊಂಡು ಅವನು ಒಂದು ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಸಾಕು. ಈಗ ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ್ರಿ. ಬೆಳ್ಳುಳ್ಳಿ ಸಿಡಿತಾವ, ಹುಷಾರಾಗೆ ಕೈ ಆಡ್ಸ್ಕೋಬೇಕು. ಇಲ್ಲಿಕ್ರೆ 1 ನಿಮಿಷರ ಅವು ಫ್ರೈ ಆಗುತ್ತಾನ ಒಂದು ಲಿಡ್ ಕ್ಲೋಸ್ ಮಾಡಿದ್ರು ನಡಿತೈತಿ. ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿದ್ನಿರಿ ನಾನು. ತೆಗಿಯೋನು ಈಗ ಅದನ್ನು. ಈಗ ಇದಕ್ಕೆ ಕರಿಬೇವು ಹಾಕೊಳ್ಳೋನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನೋಡ್ರಿ. ಈಗ ನೋಡ್ರಿ, ಅರಿಶಿಣ ಪುಡಿ ಹಾಕೋಣ ಒಂದು ಸ್ವಲ್ಪ. ನೋಡ್ರಿ, ಎಲ್ಲ ಹುರಿದಾವ. ಈಗ ನಮ್ಮ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಚೆಂದಂಗೆ ಫ್ರೈ ಆಗ್ಯಾವ. ಈಗ ಲಾಸ್ಟಿಗೆ ಐತಲ್ಲ ಖಾರ ಪುಡಿ ಹಾಕ್ಕೊಳ್ಳೋಣ್ರಿ. ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಗ್ಯಾಸ್ ಬಂದ್ ಮಾಡ್ತೇನೆ ರೀ ನಾನು. ನೋಡ್ರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತಿ ಒಗ್ಗರ್ಣೆ. ಈಗ ಇದಕ್ಕೆ ಚುರ್ಮರಿ ಹಾಕ್ಕೊಳ್ಳೋಣ್ರಿ. ಈಗ ಕರಮ್ ಕುರುಮ್ ಅಂಥೇಳಿ ಮಸ್ತ್ ಕುರುಕುರು ಅದಾವ್ರಿ. ಯಾಕಂದ್ರೆ ಬಿಸಿಲು ಭಾಳ ಐತಲ್ಲ, ಮಸ್ತ್ ಕುರುಕುರು ಅದಾವ್ರಿ ಚುರ್ಮರಿ. ಸಕ್ರೆ ಪುಡಿ ಹಾಕೊಂಡ್ರಿ. ಇದಕ್ಕೆ ಹಾಕಿ ಚೆಂದಂಗೆಲ್ಲ ಏಕ್ರಾಸ್ ಆಗುವಂಗೆ ಇವ್ನ ಕೂಡಿಸ್ಕೊಳ್ಳೋಣ್ರಿ. ನಮ್ಮ ಚುರ್ಮರಿ ಒಗ್ಗರ್ಣೆ, ಖಾರ ಪುಡಿದ ಚುರ್ಮರಿ ಒಗ್ಗರ್ಣೆ ತಿನ್ನಕ್ಕೆ ರೆಡಿ ಅದು ನೋಡ್ರಿ. ನೋಡ್ರಿ, ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಕಾಣಕತ್ತಾವ. ಎಲ್ಲರೂ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಹೆಂಗಾಗೈತಂತೆ ಕಮೆಂಟ್ ಬಾಕ್ಸ್ ಹೋಗಿ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾರು ಇಷ್ಟ ಆಗಕತ್ತಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.